ಜಿಬಿಎ ಕಚೇರಿಯ ಪಕ್ಕದಲ್ಲೇ ಬಲಿಗಾಗಿ ಬಾಯಿ ತೆರೆದು ಕೂತಿದೆ ಈ ಮ್ಯಾನ್ ಹೋಲ್. ಜಿಬಿಎ ಕಳಪೆ ಕಾಮಗಾರಿಯಿಂದಾಗಿ ಜನರಿಗೆ ಜೀವಭಯ. ಈ ರಸ್ತೆಯಲ್ಲಿ ಸಂಚಾರ ಹೇಗಪ್ಪ ಮಾಡೋದು ಅನ್ನುವಂತಹ ಪ್ರಶ್ನೆ. ಒಂದು ತಿಂಗಳ ಹಿಂದೆ ಈ ಫೈಬರ್ ಕ್ಯಾಪ್ ಹಾಕಿದ್ರು. ಒಂದೇ ತಿಂಗಳಾಗಿರೋದು. 5 ವರ್ಷದಿಂದ 10 ವರ್ಷ ಬರಬೇಕು ಅಂತ ಹಾಕ್ತಾರೆ. ಆದ್ರೆ ಒಂದೇ ತಿಂಗಳ ಹಿಂದೆ ಹಾಕಿದ್ದಂತ ಈ ಫೈಬರ್ ಕ್ಯಾಪ್ ಕಿತ್ತು ಬರ್ತಾ ಇದೆ. ಕಂಠೀರವ ಸ್ಟೇಡಿಯಂ ರಸ್ತೆಯಲ್ಲಿ ಡೇಂಜರ್ ಮ್ಯಾನ್ ಹೋಲ್ ಗುಂಡಿ ಬಿದ್ದಿದೆ. ಈ ಸ್ಥಳ ಬ್ಯಾರಿಕೇಡ್ ಹಾಕಿದ್ದಾರೆ. ಸದ್ಯಕ್ಕೆ ಪೊಲೀಸರು ಈ ಫೈಬರ್ ಕ್ಯಾಪ್ ಮುರಿದಿರುವಂತಹ ಪರಿಣಾಮ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇದೆ. ಕಂಠೀರವ ಸ್ಟೇಡಿಯಂ ಬ್ಯಾಕ್ ಸೈಡ್ ರಸ್ತೆಯಲ್ಲಿದ್ದೇನೆ. ಇಲ್ಲಿಂದ ಜಿಬಿಐ ಕೇಂದ್ರ ಕಚೇರಿ 400ರಿಂದ 500 ಮೀಟರ್. ನೋಡಿ ಯಾವ ರೀತಿ ಕಳಪೆ ಆಗಿ ಫೈಬರ್ ಸ್ಲ್ಯಾಬ್ ಹಾಕಿದ್ದಾರೆ ಅಂದ್ರೆ ಇದು ತಿಂಗಳಿಗೆ 3 ಬಾರಿ ಮುರಿದೋಗುತ್ತೆ. ಮತ್ತೆ ಹಾಕ್ತಾರೆ, ಮತ್ತೆ ದುಡ್ಡು ಇಡ್ತಾರೆ. ನೋಡ್ತಿರ್ಬೋದು ಯಾವ ರೀತಿಯಾಗಿ ಮೃದುವಾಗಿದೆ. ಸದ್ಯಕ್ಕೆ ಇಲ್ಲಿ ಹಲ್ಸೂರು ಗೇಟ್ ಪೊಲೀಸರು ಒಂದ್ ಕಡೆ ಬ್ಯಾರಿಕೇಡ್ ಹಾಕಿ ಇಲ್ಲಿ ರಸ್ತೆಯನ್ನ, ಈ ಒಂದು ಭಾಗದ ರಸ್ತೆಯನ್ನ ಕ್ಲೋಸ್ ಮಾಡಿದ್ದಾರೆ. ನೋಡಿ ನಿಮ್ಮ ಅಧಿಕಾರಿಗಳು ಡಿಸಿಎಂ ಅವರೇ ಯಾವ ರೀತಿಯಾಗಿ ರಸ್ತೆಯನ್ನ ಮಾಡ್ತಿದ್ದಾರೆ. ಕ್ವಾಲಿಟಿ ನೋಡಿ ಯಾವ ರೀತಿ ಇದೆ ಎಂಬುದು ನೋಡ್ತಿರ್ಬೋದು. ಎಲ್ಲ ಫೈಬರ್, ಇದು ಫೈಬರ್ ಇಂದ ಮಾಡಿದ್ದಾರೆ. ಎಲ್ಲ ಮೃದುವಾಗಿದೆ. ಆದ್ರೂ ಜಿಬಿಐ ಅಧಿಕಾರಿಗಳ ಗಮನಕ್ಕೂ ಬಂದಿಲ್ಲ. ಕಮಿಷನರು, ಮುಖ್ಯ ಆಯುಕ್ತರು, ಸ್ಪೆಷಲ್ ಕಮಿಷನರು ಎಲ್ಲ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ. ಸದ್ಯ ಈಗ ಹಲ್ಸೂರು ಗೇಟ್ ಪೊಲೀಸ್ ಠಾಣೆ ಅಧಿಕಾರಿಗಳು, ಪೊಲೀಸರು ಬಂದು ಬ್ಯಾರಿಕೇಡ್ ಹಾಕಿದ್ದಾರೆ. ಯಾಕಂದ್ರೆ ಈ ಒಂದು ರಸ್ತೆಯಲ್ಲಿ ಏನಾದ್ರೂ ಈ ಒಂದು ಭಾಗದಲ್ಲಿ ಬಂದ್ರೆ ಅಪಘಾತಗಳಾಗಬಹುದು. ಈ ಒಂದು ಸ್ಲ್ಯಾಬ್ ಒಳಗೆ ಟೈರ್ ಅಂದ್ರೆ ಸಿಗಾಕಿಕೊಳ್ಳಬಹುದು. 2 ವೀಲರ್ ಆಯ್ತು, ಮತ್ತೊಂದು ಕಡೆ ಕಾರ್ಗಳಾಯ್ತು. ಯಾಕಂದ್ರೆ ತುಂಬಾ ದೊಡ್ಡದಾಗಿದೆ ಈ ಒಂದು ಭಾಗ. ಒಳಗಡೆ ತುಂಬಾ ಒಂದು 3ರಿಂದ 4 ಅಡಿ ಒಳಗೆ ಇದೆ. ಏನಾದ್ರೂ ಅನಾಹುತ ಆಯ್ತು ಅಂದ್ರೆ ಯಾರು ಜವಾಬ್ದಾರಿ? ಹೀಗಾಗಿ ಎಲ್ಲ ಒಂದ್ ಕಡೆ ಜಿಬಿಐ ಅಧಿಕಾರಿಗಳು ವಿರುದ್ಧ ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ನೋಡ್ತಿರ್ಬೋದು ನಿಮ್ಮ ಅಧಿಕಾರಿಗಳು ಯಾವ ರೀತಿ ಹಾಕಿದ್ದಾರೆ ಎಂಬುದು. ಎಲ್ಲ ಮೃದುವಾಗಿದೆ. ದೃಶ್ಯಗಳು ನೋಡ್ತಿರ್ಬೋದು, ಎಲ್ಲ ಮೃದುವಾಗಿದೆ. ಆದ್ರೂ ನಿಮ್ಮ ಅಧಿಕಾರಿಗಳು ಕ್ವಾಲಿಟಿ ನೋಡಿ ಯಾವ ರೀತಿ ಮಾಡಿದ್ದಾರೆ. ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್ ಇದು. ಹೀಗಾಗಿ ಎಲ್ಲ ಒಂದ್ ಕಡೆ ಕ್ವಾಲಿಟಿ ರಸ್ತೆ ಮಾಡ್ತಿಲ್ಲ, ಕ್ವಾಲಿಟಿ ಕಾಮಗಾರಿ ಮಾಡ್ತಿಲ್ಲ, ಎಲ್ಲ ದುಡ್ಡು ಹೊಡ್ತಿದ್ದಾರೆ ಎಂಬುದು ಒಂದ್ ಕಡೆ ಸಿಟಿ ಜನರ ಆಕ್ರೋಶವಾಗಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಿಬಿಎ ಕಚೇರಿಯ ಪಕ್ಕದಲ್ಲೇ ಬಲಿಗಾಗಿ ಬಾಯಿ ತೆರೆದು ಕೂತಿದೆ ಈ ಮ್ಯಾನ್ ಹೋಲ್. ಜಿಬಿಎ ಕಳಪೆ ಕಾಮಗಾರಿಯಿಂದಾಗಿ ಜನರಿಗೆ ಜೀವಭಯ. ಈ ರಸ್ತೆಯಲ್ಲಿ ಸಂಚಾರ ಹೇಗಪ್ಪ ಮಾಡೋದು ಅನ್ನುವಂತಹ ಪ್ರಶ್ನೆ. ಒಂದು ತಿಂಗಳ ಹಿಂದೆ ಈ ಫೈಬರ್ ಕ್ಯಾಪ್ ಹಾಕಿದ್ರು. ಒಂದೇ ತಿಂಗಳಾಗಿರೋದು. 5 ವರ್ಷದಿಂದ 10 ವರ್ಷ ಬರಬೇಕು ಅಂತ ಹಾಕ್ತಾರೆ. ಆದ್ರೆ ಒಂದೇ ತಿಂಗಳ ಹಿಂದೆ ಹಾಕಿದ್ದಂತ ಈ ಫೈಬರ್ ಕ್ಯಾಪ್ ಕಿತ್ತು ಬರ್ತಾ ಇದೆ. ಕಂಠೀರವ ಸ್ಟೇಡಿಯಂ ರಸ್ತೆಯಲ್ಲಿ ಡೇಂಜರ್ ಮ್ಯಾನ್ ಹೋಲ್ ಗುಂಡಿ ಬಿದ್ದಿದೆ. ಈ ಸ್ಥಳ ಬ್ಯಾರಿಕೇಡ್ ಹಾಕಿದ್ದಾರೆ. ಸದ್ಯಕ್ಕೆ ಪೊಲೀಸರು ಈ ಫೈಬರ್ ಕ್ಯಾಪ್ ಮುರಿದಿರುವಂತಹ ಪರಿಣಾಮ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇದೆ. ಕಂಠೀರವ ಸ್ಟೇಡಿಯಂ ಬ್ಯಾಕ್ ಸೈಡ್ ರಸ್ತೆಯಲ್ಲಿದ್ದೇನೆ. ಇಲ್ಲಿಂದ ಜಿಬಿಐ ಕೇಂದ್ರ ಕಚೇರಿ 400ರಿಂದ 500 ಮೀಟರ್. ನೋಡಿ ಯಾವ ರೀತಿ ಕಳಪೆ ಆಗಿ ಫೈಬರ್ ಸ್ಲ್ಯಾಬ್ ಹಾಕಿದ್ದಾರೆ ಅಂದ್ರೆ ಇದು ತಿಂಗಳಿಗೆ 3 ಬಾರಿ ಮುರಿದೋಗುತ್ತೆ. ಮತ್ತೆ ಹಾಕ್ತಾರೆ, ಮತ್ತೆ ದುಡ್ಡು ಇಡ್ತಾರೆ. ನೋಡ್ತಿರ್ಬೋದು ಯಾವ ರೀತಿಯಾಗಿ ಮೃದುವಾಗಿದೆ. ಸದ್ಯಕ್ಕೆ ಇಲ್ಲಿ ಹಲ್ಸೂರು ಗೇಟ್ ಪೊಲೀಸರು ಒಂದ್ ಕಡೆ ಬ್ಯಾರಿಕೇಡ್ ಹಾಕಿ ಇಲ್ಲಿ ರಸ್ತೆಯನ್ನ, ಈ ಒಂದು ಭಾಗದ ರಸ್ತೆಯನ್ನ ಕ್ಲೋಸ್ ಮಾಡಿದ್ದಾರೆ. ನೋಡಿ ನಿಮ್ಮ ಅಧಿಕಾರಿಗಳು ಡಿಸಿಎಂ ಅವರೇ ಯಾವ ರೀತಿಯಾಗಿ ರಸ್ತೆಯನ್ನ ಮಾಡ್ತಿದ್ದಾರೆ. ಕ್ವಾಲಿಟಿ ನೋಡಿ ಯಾವ ರೀತಿ ಇದೆ ಎಂಬುದು ನೋಡ್ತಿರ್ಬೋದು. ಎಲ್ಲ ಫೈಬರ್, ಇದು ಫೈಬರ್ ಇಂದ ಮಾಡಿದ್ದಾರೆ. ಎಲ್ಲ ಮೃದುವಾಗಿದೆ. ಆದ್ರೂ ಜಿಬಿಐ ಅಧಿಕಾರಿಗಳ ಗಮನಕ್ಕೂ ಬಂದಿಲ್ಲ. ಕಮಿಷನರು, ಮುಖ್ಯ ಆಯುಕ್ತರು, ಸ್ಪೆಷಲ್ ಕಮಿಷನರು ಎಲ್ಲ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ. ಸದ್ಯ ಈಗ ಹಲ್ಸೂರು ಗೇಟ್ ಪೊಲೀಸ್ ಠಾಣೆ ಅಧಿಕಾರಿಗಳು, ಪೊಲೀಸರು ಬಂದು ಬ್ಯಾರಿಕೇಡ್ ಹಾಕಿದ್ದಾರೆ. ಯಾಕಂದ್ರೆ ಈ ಒಂದು ರಸ್ತೆಯಲ್ಲಿ ಏನಾದ್ರೂ ಈ ಒಂದು ಭಾಗದಲ್ಲಿ ಬಂದ್ರೆ ಅಪಘಾತಗಳಾಗಬಹುದು. ಈ ಒಂದು ಸ್ಲ್ಯಾಬ್ ಒಳಗೆ ಟೈರ್ ಅಂದ್ರೆ ಸಿಗಾಕಿಕೊಳ್ಳಬಹುದು. 2 ವೀಲರ್ ಆಯ್ತು, ಮತ್ತೊಂದು ಕಡೆ ಕಾರ್ಗಳಾಯ್ತು. ಯಾಕಂದ್ರೆ ತುಂಬಾ ದೊಡ್ಡದಾಗಿದೆ ಈ ಒಂದು ಭಾಗ. ಒಳಗಡೆ ತುಂಬಾ ಒಂದು 3ರಿಂದ 4 ಅಡಿ ಒಳಗೆ ಇದೆ. ಏನಾದ್ರೂ ಅನಾಹುತ ಆಯ್ತು ಅಂದ್ರೆ ಯಾರು ಜವಾಬ್ದಾರಿ? ಹೀಗಾಗಿ ಎಲ್ಲ ಒಂದ್ ಕಡೆ ಜಿಬಿಐ ಅಧಿಕಾರಿಗಳ ವಿರುದ್ಧ ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ನೋಡ್ತಿರ್ಬೋದು ನಿಮ್ಮ ಅಧಿಕಾರಿಗಳು ಯಾವ ರೀತಿ ಹಾಕಿದ್ದಾರೆ ಎಂಬುದು. ಎಲ್ಲ ಮೃದುವಾಗಿದೆ. ದೃಶ್ಯಗಳು ನೋಡ್ತಿರ್ಬೋದು, ಎಲ್ಲ ಮೃದುವಾಗಿದೆ. ಆದ್ರೂ ನಿಮ್ಮ ಅಧಿಕಾರಿಗಳು ಕ್ವಾಲಿಟಿ ನೋಡಿ ಯಾವ ರೀತಿ ಮಾಡಿದ್ದಾರೆ. ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್ ಇದು. ಹೀಗಾಗಿ ಎಲ್ಲ ಒಂದ್ ಕಡೆ ಕ್ವಾಲಿಟಿ ರಸ್ತೆ ಮಾಡ್ತಿಲ್ಲ, ಕ್ವಾಲಿಟಿ ಕಾಮಗಾರಿ ಮಾಡ್ತಿಲ್ಲ, ಎಲ್ಲ ದುಡ್ಡು ಹೊಡ್ತಿದ್ದಾರೆ ಎಂಬುದು ಒಂದ್ ಕಡೆ ಸಿಟಿ ಜನರ ಆಕ್ರೋಶವಾಗಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಜಿಬಿಎ ಕಚೇರಿಯ ಪಕ್ಕದಲ್ಲೇ ಬಲಿಗಾಗಿ ಬಾಯಿ ತೆರೆದು ಕೂತಿದೆ ಈ ಮ್ಯಾನ್ ಹೋಲ್. ಜಿಬಿಎ ಕಳಪೆ ಕಾಮಗಾರಿಯಿಂದಾಗಿ ಜನರಿಗೆ ಜೀವ ಭಯ. ಈ ರಸ್ತೆಯಲ್ಲಿ ಸಂಚಾರ ಹೇಗಪ್ಪ ಮಾಡೋದು ಅನ್ನುವಂತಹ ಪ್ರಶ್ನೆ. ಒಂದು ತಿಂಗಳ ಹಿಂದೆ ಈ ಫೈಬರ್ ಕ್ಯಾಪ್ ಹಾಕಿದ್ರು. ಒಂದೇ ತಿಂಗಳಾಗಿರೋದು. 5 ವರ್ಷದಿಂದ 10 ವರ್ಷ ಬರಬೇಕು ಅಂತ ಹಾಕ್ತಾರೆ. ಆದ್ರೆ ಒಂದೇ ತಿಂಗಳ ಹಿಂದೆ ಹಾಕಿದ್ದಂತ ಈ ಫೈಬರ್ ಕ್ಯಾಪ್ ಕಿತ್ತು ಬರ್ತಾ ಇದೆ. ಕಂಠೀರವ ಸ್ಟೇಡಿಯಂ ರಸ್ತೆಯಲ್ಲಿ ಡೇಂಜರ್ ಮ್ಯಾನ್ ಹೋಲ್ ಗುಂಡಿ ಬಿದ್ದಿದೆ. ಈ ಸ್ಥಳ ಬ್ಯಾರಿಕೇಡ್ ಹಾಕಿದ್ದಾರೆ ಸದ್ಯಕ್ಕೆ ಪೊಲೀಸರು. ಈ ಫೈಬರ್ ಕ್ಯಾಪ್ ಮುರಿದಿರುವಂತಹ ಪರಿಣಾಮ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇದೆ. ಕಂಠೀರವ ಸ್ಟೇಡಿಯಂ ಬ್ಯಾಕ್ ಸೈಡ್ ರಸ್ತೆಯಲ್ಲಿದ್ದೇನೆ. ಇಲ್ಲಿಂದ ಜಿಬಿಐ ಕೇಂದ್ರ ಕಚೇರಿ 400 500 ಮೀಟರ್. ನೋಡಿ ಯಾವ ರೀತಿ ಕಳಪೆ ಆಗಿ ಫೈಬರ್ ಸ್ಲ್ಯಾಬ್ ಹಾಕಿದ್ದಾರೆ ಅಂದ್ರೆ ಇದು ತಿಂಗಳಿಗೆ 3 ಬಾರಿ ಮುರಿದೋಗುತ್ತೆ. ಮತ್ತೆ ಹಾಕ್ತಾರೆ, ಮತ್ತೆ ದುಡ್ಡು ಇಡ್ತಾರೆ. ನೋಡ್ತಿರ್ಬೋದು ಯಾವ ರೀತಿಯಾಗಿ ಮೃದುವಾಗಿದೆ. ಸದ್ಯಕ್ಕೆ ಇಲ್ಲಿ ಹಲ್ಸೂರು ಗೇಟ್ ಪೊಲೀಸರು ಒಂದ್ ಕಡೆ ಬ್ಯಾರಿಕೇಡ್ ಹಾಕಿ ಇಲ್ಲಿ ರಸ್ತೆಯನ್ನ, ಈ ಒಂದು ಭಾಗದ ರಸ್ತೆಯನ್ನ ಕ್ಲೋಸ್ ಮಾಡಿದ್ದಾರೆ. ನೋಡಿ ನಿಮ್ಮ ಅಧಿಕಾರಿಗಳು ಡಿಸಿಎಂ ಅವರೇ ಯಾವ ರೀತಿಯಾಗಿ ರಸ್ತೆಯನ್ನ ಮಾಡ್ತಿದ್ದಾರೆ. ಕ್ವಾಲಿಟಿ ನೋಡಿ ಯಾವ ರೀತಿ ಇದೆ ಎಂಬುದು ನೋಡ್ತಿರ್ಬೋದು. ಎಲ್ಲ ಫೈಬರ್, ಇದು ಫೈಬರ್ ಇಂದ ಮಾಡಿದ್ದಾರೆ. ಎಲ್ಲ ಮೃದುವಾಗಿದೆ. ಆದ್ರೂ ಜಿಬಿಐ ಅಧಿಕಾರಿಗಳ ಗಮನಕ್ಕೂ ಬಂದಿಲ್ಲ. ಕಮಿಷನರು, ಮುಖ್ಯ ಆಯುಕ್ತರು, ಸ್ಪೆಷಲ್ ಕಮಿಷನರು ಎಲ್ಲ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ. ಸದ್ಯ ಈಗ ಹಲ್ಸೂರು ಗೇಟ್ ಪೊಲೀಸ್ ಠಾಣೆ ಅಧಿಕಾರಿಗಳು, ಪೊಲೀಸರು ಬಂದು ಬ್ಯಾರಿಕೇಡ್ ಹಾಕಿದ್ದಾರೆ. ಯಾಕಂದ್ರೆ ಈ ಒಂದು ರಸ್ತೆಯಲ್ಲಿ ಏನಾದ್ರೂ ಈ ಒಂದು ಭಾಗದಲ್ಲಿ ಬಂದ್ರೆ ಅಪಘಾತಗಳಾಗಬಹುದು. ಈ ಒಂದು ಸ್ಲ್ಯಾಬ್ ಒಳಗೆ ಟೈರ್ ಅಂದ್ರೆ ಸಿಗಾಕಿಕೊಳ್ಬಹುದು. 2 ವೀಲರ್ ಆಯ್ತು, ಮತ್ತೊಂದು ಕಡೆ ಕಾರ್ಗಳಾಯ್ತು. ಯಾಕಂದ್ರೆ ತುಂಬಾ ದೊಡ್ಡದಾಗಿದೆ ಈ ಒಂದು ಭಾಗ. ಒಳಗಡೆ ತುಂಬಾ ಒಂದು 3 ರಿಂದ 4 ಅಡಿ ಒಳಗೆ ಇದೆ. ಏನಾದ್ರೂ ಅನಾಹುತ ಆಯ್ತಂದ್ರೆ ಯಾರು ಜವಾಬ್ದಾರಿ? ಹೀಗಾಗಿ ಎಲ್ಲೊಂದ್ ಕಡೆ ಜಿಬಿಐ ಅಧಿಕಾರಿಗಳ ವಿರುದ್ಧ ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ನೋಡ್ತಿರ್ಬೋದು ನಿಮ್ಮ ಅಧಿಕಾರಿಗಳು ಯಾವ ರೀತಿ ಹಾಕಿದ್ದಾರೆ ಎಂಬುದು. ಎಲ್ಲ ಮೃದುವಾಗಿದೆ. ದೃಶ್ಯಗಳ ನೋಡ್ತಿರ್ಬೋದು, ಎಲ್ಲ ಮೃದುವಾಗಿದೆ. ಆದ್ರೂ ನಿಮ್ಮ ಅಧಿಕಾರಿಗಳು ಕ್ವಾಲಿಟಿ ನೋಡಿ ಯಾವ ರೀತಿ ಮಾಡಿದ್ದಾರೆ. ಮತ್ತೊಂದ್ ಕಡೆ ಟ್ರಾಫಿಕ್ ಜಾಮ್ ಇದು. ಹೀಗಾಗಿ ಎಲ್ಲೊಂದ್ ಕಡೆ ಕ್ವಾಲಿಟಿ ರಸ್ತೆ ಮಾಡ್ತಿಲ್ಲ, ಕ್ವಾಲಿಟಿ ಕಾಮಗಾರಿ ಮಾಡ್ತಿಲ್ಲ, ಎಲ್ಲ ದುಡ್ಡು ಹೊಡ್ತಿದ್ದಾರೆ ಎಂಬುದು ಒಂದ್ ಕಡೆ ಸಿಟಿ ಜನರ ಆಕ್ರೋಶವಾಗಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಿಬಿಎ ಕಚೇರಿಯ ಪಕ್ಕದಲ್ಲೇ ಬಲಿಗಾಗಿ ಬಾಯಿ ತೆರೆದು ಕೂತಿದೆ ಈ ಮ್ಯಾನ್ ಹೋಲ್. ಜಿಬಿಎ ಕಳಪೆ ಕಾಮಗಾರಿಯಿಂದಾಗಿ ಜನರಿಗೆ ಜೀವ ಭಯ. ಈ ರಸ್ತೆಯಲ್ಲಿ ಸಂಚಾರ ಹೇಗಪ್ಪ ಮಾಡೋದು ಅನ್ನುವಂತಹ ಪ್ರಶ್ನೆ. ಒಂದು ತಿಂಗಳ ಹಿಂದೆ ಈ ಫೈಬರ್ ಕ್ಯಾಪ್ ಹಾಕಿದ್ರು. ಒಂದೇ ತಿಂಗಳಾಗಿರೋದು. 5 ವರ್ಷದಿಂದ 10 ವರ್ಷ ಬರಬೇಕು ಅಂತ ಹಾಕ್ತಾರೆ. ಆದ್ರೆ ಒಂದೇ ತಿಂಗಳ ಹಿಂದೆ ಹಾಕಿದ್ದಂತ ಈ ಫೈಬರ್ ಕ್ಯಾಪ್ ಕಿತ್ತು ಬರ್ತಾ ಇದೆ. ಕಂಠೀರವ ಸ್ಟೇಡಿಯಂ ರಸ್ತೆಯಲ್ಲಿ ಡೇಂಜರ್ ಮ್ಯಾನ್ ಹೋಲ್ ಗುಂಡಿ ಬಿದ್ದಿದೆ. ಈ ಸ್ಥಳ ಬ್ಯಾರಿಕೇಡ್ ಹಾಕಿದ್ದಾರೆ ಸದ್ಯಕ್ಕೆ ಪೊಲೀಸರು. ಈ ಫೈಬರ್ ಕ್ಯಾಪ್ ಮುರಿದಿರುವಂತಹ ಪರಿಣಾಮ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇದೆ. ಕಂಠೀರವ ಸ್ಟೇಡಿಯಂ ಬ್ಯಾಕ್ ಸೈಡ್ ರಸ್ತೆಯಲ್ಲಿದ್ದೇನೆ. ಇಲ್ಲಿಂದ ಜಿಬಿಐ ಕೇಂದ್ರ ಕಚೇರಿ 400 500 ಮೀಟರ್. ನೋಡಿ ಯಾವ ರೀತಿ ಕಳಪೆ ಆಗಿ ಫೈಬರ್ ಸ್ಲ್ಯಾಬ್ ಹಾಕಿದ್ದಾರೆ ಅಂದ್ರೆ ಇದು ತಿಂಗಳಿಗೆ 3 ಬಾರಿ ಮುರಿದೋಗುತ್ತೆ. ಮತ್ತೆ ಹಾಕ್ತಾರೆ, ಮತ್ತೆ ದುಡ್ಡು ಇಡ್ತಾರೆ. ನೋಡ್ತಿರ್ಬೋದು ಯಾವ ರೀತಿಯಾಗಿ ಮೃದುವಾಗಿದೆ. ಸದ್ಯಕ್ಕೆ ಇಲ್ಲಿ ಹಲ್ಸೂರು ಗೇಟ್ ಪೊಲೀಸರು ಒಂದ್ ಕಡೆ ಬ್ಯಾರಿಕೇಡ್ ಹಾಕಿ ಇಲ್ಲಿ ರಸ್ತೆಯನ್ನ, ಈ ಒಂದು ಭಾಗದ ರಸ್ತೆಯನ್ನ ಕ್ಲೋಸ್ ಮಾಡಿದ್ದಾರೆ. ನೋಡಿ ನಿಮ್ಮ ಅಧಿಕಾರಿಗಳು ಡಿಸಿಎಂ ಅವರೇ ಯಾವ ರೀತಿಯಾಗಿ ರಸ್ತೆಯನ್ನ ಮಾಡ್ತಿದ್ದಾರೆ. ಕ್ವಾಲಿಟಿ ನೋಡಿ ಯಾವ ರೀತಿ ಇದೆ ಎಂಬುದು ನೋಡ್ತಿರ್ಬೋದು. ಎಲ್ಲ ಫೈಬರ್, ಇದು ಫೈಬರ್ ಇಂದ ಮಾಡಿದ್ದಾರೆ. ಎಲ್ಲ ಮೃದುವಾಗಿದೆ. ಆದ್ರೂ ಜಿಬಿಐ ಅಧಿಕಾರಿಗಳ ಗಮನಕ್ಕೂ ಬಂದಿಲ್ಲ. ಕಮಿಷನರು, ಮುಖ್ಯ ಆಯುಕ್ತರು, ಸ್ಪೆಷಲ್ ಕಮಿಷನರು ಎಲ್ಲ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ. ಸದ್ಯ ಈಗ ಹಲ್ಸೂರು ಗೇಟ್ ಪೊಲೀಸ್ ಠಾಣೆ ಅಧಿಕಾರಿಗಳು, ಪೊಲೀಸರು ಬಂದು ಬ್ಯಾರಿಕೇಡ್ ಹಾಕಿದ್ದಾರೆ. ಯಾಕಂದ್ರೆ ಈ ಒಂದು ರಸ್ತೆಯಲ್ಲಿ ಏನಾದ್ರೂ ಈ ಒಂದು ಭಾಗದಲ್ಲಿ ಬಂದ್ರೆ ಅಪಘಾತಗಳಾಗಬಹುದು. ಈ ಒಂದು ಸ್ಲ್ಯಾಬ್ ಒಳಗೆ ಟೈರ್ ಅಂದ್ರೆ ಸಿಗಾಕಿಕೊಳ್ಬಹುದು. 2 ವೀಲರ್ ಆಯ್ತು, ಮತ್ತೊಂದು ಕಡೆ ಕಾರ್ಗಳಾಯ್ತು. ಯಾಕಂದ್ರೆ ತುಂಬಾ ದೊಡ್ಡದಾಗಿದೆ ಈ ಒಂದು ಭಾಗ. ಒಳಗಡೆ ತುಂಬಾ ಒಂದು 3 ರಿಂದ 4 ಅಡಿ ಒಳಗೆ ಇದೆ. ಏನಾದ್ರೂ ಅನಾಹುತ ಆಯ್ತಂದ್ರೆ ಯಾರು ಜವಾಬ್ದಾರಿ? ಹೀಗಾಗಿ ಎಲ್ಲೊಂದ್ ಕಡೆ ಜಿಬಿಐ ಅಧಿಕಾರಿಗಳ ವಿರುದ್ಧ ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ನೋಡ್ತಿರ್ಬೋದು ನಿಮ್ಮ ಅಧಿಕಾರಿಗಳು ಯಾವ ರೀತಿ ಹಾಕಿದ್ದಾರೆ ಎಂಬುದು. ಎಲ್ಲ ಮೃದುವಾಗಿದೆ. ದೃಶ್ಯಗಳ ನೋಡ್ತಿರ್ಬೋದು, ಎಲ್ಲ ಮೃದುವಾಗಿದೆ. ಆದ್ರೂ ನಿಮ್ಮ ಅಧಿಕಾರಿಗಳು ಕ್ವಾಲಿಟಿ ನೋಡಿ ಯಾವ ರೀತಿ ಮಾಡಿದ್ದಾರೆ. ಮತ್ತೊಂದ್ ಕಡೆ ಟ್ರಾಫಿಕ್ ಜಾಮ್ ಇದು. ಹೀಗಾಗಿ ಎಲ್ಲೊಂದ್ ಕಡೆ ಕ್ವಾಲಿಟಿ ರಸ್ತೆ ಮಾಡ್ತಿಲ್ಲ, ಕ್ವಾಲಿಟಿ ಕಾಮಗಾರಿ ಮಾಡ್ತಿಲ್ಲ, ಎಲ್ಲ ದುಡ್ಡು ಹೊಡ್ತಿದ್ದಾರೆ ಎಂಬುದು ಒಂದ್ ಕಡೆ ಸಿಟಿ ಜನರ ಆಕ್ರೋಶವಾಗಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.